ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಶಾಂತಿ. ನಮಸ್ಕಾರ ಗುರುಗಳೇ. ವೀಕ್ಷಕರೇ, ಇವತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂತಹ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಕೂಡ ಇದೆ. ಹಾಗೆ ನಾನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ತಿಳ್ಕೊಂಡಂಗಾಗುತ್ತೆ. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಗುರುಗಳನ್ನ ಹತ್ರ ಕೇಳ್ಕೊಳ್ಳೋಣ. ಗುರುಗಳೇ, ಈ ಹುಟ್ಟು ಸಾವು ಅನ್ನೋದು ಪ್ರಕೃತಿಯಲ್ಲಿ ನಡೆಯುವಂತಹ ಸಹಜ ಎರಡು ಪ್ರಕ್ರಿಯೆಗಳು. ಆದರೆ ಹುಟ್ಟು ಆಗಲಿ ಸಾವಾಗಲಿ ಯಾರಿಗೂ ಗೊತ್ತಿರಲ್ಲ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕಾಗುತ್ತೆ. ಆದರೆ ಇದಕ್ಕೆ ಕಾಲಗಳು ಅಂತ ಇದೆಯಾ, ಅಂದರೆ ಯಾವ ಸಮಯದಲ್ಲಿ ಸಾಯಬೇಕು ಅಂತ ಏನಾರು ಇದೆಯಾ? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಎರಡು ಪದಗಳನ್ನ ನಾವು ನೋಡ್ತೀವಿ. ಈ ಸಮಯದಲ್ಲಿ ಉತ್ತರಾಯಣದಲ್ಲಿ ಸತ್ರೆ ಒಳ್ಳೆಯದು ಅಥವಾ ದಕ್ಷಿಣಾಯಣದಲ್ಲಿ ಸಾಯಬಾರ್ದು ಅಂತ ಕೂಡ ಹೇಳ್ತಾರೆ. ಯಾಕೆ ದಕ್ಷಿಣಾಯಣದಲ್ಲಿ ಸಾಯಬಾರ್ದು? ಈ ಸಾವೇನು ಯಾರು ರಿಜಿಸ್ಟರ್ ಬಂದಿರಲ್ಲ, ನಾನು ಇಂಥ ದಿನನೇ ಸಾಯ್ತೀನಿ ಅಂತ. ಅದು ಸಹಜ ಪ್ರಕ್ರಿಯೆ ಆಗಿರೋದ್ರಿಂದ ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು. ಉತ್ತರಾಯಣದಲ್ಲೂ ಸಾಯ್ತಾರೆ, ದಕ್ಷಿಣಾಯಣದಲ್ಲೂ ಸಾಯ್ತಾರೆ. ಉತ್ತರಾಯಣದಲ್ಲೂ ಕೂಡ ಹುಟ್ಟುತ್ತಾರೆ, ದಕ್ಷಿಣಾಯಣದಲ್ಲೂ ಕೂಡ ಹುಟ್ಟುತ್ತಾರೆ. ಇದಕ್ಕೆ ವಾರಗಳಿಗೆ, ತಿಂಗಳು ಈ ಥರ ಏನಾದ್ರು ಭೇದ ಭಾವ ಇದೆಯಾ ಸಾವಿಗೆ? ದಕ್ಷಿಣಾಯಣದಲ್ಲಿ ಸಾಯಬಾರ್ದು ಅನ್ನೋದಕ್ಕೆ ಕಾರಣ ಏನು ಗುರುಗಳೇ? ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೊದಲಿಗೆ ಜಯಮ್ಮ ಅವರು ಈಗ ಕೇಳಿ ಪ್ರಶ್ನೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ. ಉತ್ತರಾಯಣದಲ್ಲಿ, ದಕ್ಷಿಣಾಯನದಲ್ಲಿ ತೀರೋಗ್ಬಿಟ್ರೆ, ಯಾರೋ ನಮ್ಮ ಬಂಧುಗಳು ತೀರೋಗ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ಅಥವಾ ಸಾಯಬಾರ್ದು ಸಾಯಬೇಕು ಅನ್ನೋ ಪ್ರಶ್ನೆನ ಅವರು ಜಯಮ್ಮ ಅವರಿಗೆ ನಮ್ಮ ಮುಂದೆ ಅದು ಪ್ರಶ್ನೆ ಇಟ್ಟಿದ್ದಾರೆ. ಇದು ನಿಮಗೂ ಸಹ ಗೊತ್ತಿರುತ್ತೆ, ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ಉತ್ತರಾಯಣ ಅಂದರೆ ಏನು ಅಂತ ಗೊತ್ತಿರುತ್ತೆ, ದಕ್ಷಿಣಾಯನ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸಾಯ್ಬೋದು, ಆ ಕಾಲಮಾನಗಳಲ್ಲಿ ಸಾಯಬಾರ್ದು ಅನ್ನೋದು ಒಂದು ಸಂದೇಹ ಇರುತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ನಾನು ನಿಮಗೆ ಒಂದು ವಿವರಣೆಯನ್ನು ನೀಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಮರೆಬೇಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ಕೊನೆವರೆಗೂ ಈ ವಿಡಿಯೋನ ನೋಡಿ, ಓಕೆನಾ? ಈಗ ಜಯಮ್ಮರ ನೀವು ಕೇಳಿ ಪ್ರಶ್ನೆ ಸರಿ ಇದೆ. ಹಾಗೆ ಸಾಕಷ್ಟು ನಮ್ಮ ವೀಕ್ಷಕರಿಗೆ, ಮಿತ್ರರಿಗೆ, ಭಕ್ತರಿಗೆ, ಅಭಿಮಾನಿಗಳಿಗೆ ಈ ಸಂದೇಹ ಇದೆ. ಇದು ಗುಡ್ ಕ್ವಶನ್. ನನ್ನಿಂದ ಏನು ಸಾಧ್ಯ ಅದನ್ನು ನಾನೀಗ ನಿಮಗೆ ತಿಳಿಪಡಿಸ್ತೀನಿ. ನೋಡಿ, ಮೊದಲಿಗೆ ನಾವು ಉತ್ತರಾಯಣ ಯಾವಾಗ ಸ್ಟಾರ್ಟ್ ಆಗುತ್ತೆ, ದಕ್ಷಿಣಾಯನ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಂಗಂದ್ರೆ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಒಂಚೂರು. ನೋಡಪ್ಪ, ಈಗ ನಾವು ಮನುಷ್ಯರಿಗೆ 24 ಗಂಟೆ ಅಂದರೆ ಒಂದು ದಿನ, 24 ಗಂಟೆ ಅಂದರೆ ಒಂದು ದಿನ, 7 ದಿನ ಅಂದರೆ ಒಂದು ವಾರ, ಹಾಗೆ 4 ವಾರ 30 ದಿನ ಅಥವಾ 29 ದಿನ ಅಥವಾ 31 ದಿನ ಅಥವಾ 28 ದಿನ, ಇದು ಟೋಟಲಾಗಿ ಒಂದು ತಿಂಗಳು ಅಂತೀವಿ ನಾವು. ಹಾಗೆ 6 ತಿಂಗಳು ಸೇರಿದ್ರೆ ಎಷ್ಟಾಗುತ್ತೆ? 12 ತಿಂಗಳಾಗುತ್ತೆ. ಒಂದು ವರ್ಷ ಅಂತೀವಿ. ಯಾರಿಗೆ? ಮನುಷ್ಯರಿಗೆ, ಭೂಮಿ ಮೇಲೆ ನಮಗೆ ಅಲ್ವಾ? ನೀವು ಯಾವುದೇ ದೇಶಕ್ಕೆ ಹೋಗಿ, ಆದರೆ ಕೆಲವೊಂದು ದೇಶಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಇಲ್ಲ ಅನ್ನಲ್ಲ. ಈಗ ನೋಡಿ, ಚಂದ್ರಯಾನ, ಶಾಲಿವಾಹನ ಶಕೆ, ಹಾಗೆ ಸಂಕ್ರಾಂತಿ, ರಥಸಪ್ತಮಿ ಇತ್ಯಾದೆಲ್ಲ ಬರುತ್ತೆ. ಇದೆಲ್ಲ ಕ್ಯಾಲೆಂಡರ್ಗಳಲ್ಲಿ ಆಯಾ ಪಂಗಡದವರು, ಆಯಾ ಒಂದು ಧರ್ಮದವರು ಅವ್ರವ್ರು ಮಾಡ್ಕೊಳ್ತಾರೆ. ಅದು ಬೇರೆ ವಿಚಾರ. ಇಲ್ಲೇನೇ ಇರಲಿ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿನಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಒಂದಿದೆ. ದೇವತೆಗಳಿಗೆ ಒಂದು ವರ್ಷ ಅಂದರೆ ಒಂದು ದಿನ. ನಮ್ಮದು ಒಂದು ವರ್ಷ ಇದೆಯಲ್ಲ 365 ದಿನ, ನಾವು 365 ದಿನ ಅಂತೀವಿ ಒಂದು ವರ್ಷಕ್ಕೆ. ಅದೇ ದೇವತೆಗಳಿಗೆ ಈ 365 ದಿನ ಇದೆಯಲ್ಲ, ಅದು ಒಂದೇ ದಿನ ಅವ್ರಿಗೆ ಆಯುಸ್ಸು, ಒಂದೇ ದಿನ. 6 ತಿಂಗಳು ಹಗಲಿರುತ್ತೆ, 6 ತಿಂಗಳು ಕತ್ಲಿರುತ್ತೆ ಅವ್ರಿಗೆ. ಅಂದರೆ 6 ತಿಂಗಳು ನಿದ್ದೆ ಮಾಡ್ತಾರೆ, 6 ತಿಂಗಳು ಎಚ್ಚರವಾಗಿರ್ತಾರೆ. ಆ 6 ತಿಂಗಳು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಸಾಮಾನ್ಯವಾಗಿ ಪ್ರತಿ ವರ್ಷ ದಕ್ಷಿಣಾಯನ ಅಂತ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ.
ದಕ್ಷಿಣ ಆಯನ ಅಂತ ಇರುತ್ತೆ. ದಕ್ಷಿಣಾಯನ ಅಂದರೆ ಶ್ರೀಮನ್ನಾರಾಯಣ ದೇವತೆಗಳು ನಿದ್ರೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ? ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ. ಗೊತ್ತಾಯ್ತಲ್ಲ? ಆಮೇಲೆ 6 ತಿಂಗಳು ಆಗುತ್ತಲ್ಲ, ಜೂನ್ನಿಂದ ಎಲ್ಲಿವರೆಗೂ? ಡಿಸೆಂಬರ್ವರೆಗೂ. ಅಂದರೆ ನಿದ್ದೆ ಮಾಡ್ತಾನೆ ಇರ್ತಾರೆ 6 ತಿಂಗಳು. ಆನಂತರ ಎಚ್ಚರಗೊಳ್ತಾರೆ. ಆ್ಯಕ್ಚುಲಿ ಅವ್ರು ಇನ್ನೂ ಸ್ವಲ್ಪ ಮುಂಚೆನೇ ಎಚ್ಚರಗೊಳ್ಬಿಡ್ತಾರೆ. ಅದಕ್ಕೆ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಏನಂತಾರೆ? ವೈಕುಂಠ ಏಕಾದಶಿ. ಯಾವಾಗ? ಡಿಸೆಂಬರ್ನಲ್ಲಿ ಅಥವಾ ಇನ್ನು ಸ್ವಲ್ಪ ಆ ಕಡೆ ಬರುತ್ತೆ. ಅದಕ್ಕೆ ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆಗಿತಾರೆ. ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರು ದೇವತೆಗಳು? ದಕ್ಷಿಣಾಯನದಲ್ಲಿ ನಾನು ಆಗಲೇ ಹೇಳಿದೆ, ಎಲ್ಲ ಮಲ್ಕೊಬಿಟ್ಟಿರ್ತಾರೆ. ಯಾವಾಗ? ಜೂನ್ ತಿಂಗಳಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗುತ್ತಲ್ಲ ಆ ಟೈಮಲ್ಲಿ. ಆಮೇಲೆ 6 ತಿಂಗಳು ಅಥವಾ ಇನ್ನೂ ಸ್ವಲ್ಪ ಮುಂಚೆನೇ ಅವರು ಎಚ್ಚರಿಕೆಗೊಳ್ತಾರೆ. ಈಗ ನೀವು ಬೆಳಗ್ಗೆ 7 ಗಂಟೆಗೆ ಎಚ್ಚರಿಕೆಗೊಳ್ಳಲ್ಲ, 8 ಗಂಟೆಗೆ ಎಚ್ಚರಿಕೆಗೊಳ್ತಾರೆ ಕೆಲವರು. ಕೆಲವ್ರು ಏನು ಮಾಡ್ತಾರೆ? ಬೆಳಗ್ಗೆ ಇನ್ನೂ ಸೂರ್ಯನೇ ಉದಯ ಆಗೋಲ್ಲ, ಆವಾಗಲೇ ಏನು ಮಾಡ್ತಾರೆ? ಎಚ್ಚರಿಕೆಗೊಳ್ತಾರೆ, ಬೇಗನೆ ಹೇಳ್ತಾರೆ ಅಲ್ವಾ? ಹಾಗೆ ದೇವತೆಗಳು ಅಷ್ಟೇ. ಇನ್ನೂ 6 ತಿಂಗಳು ಮುಗಿದಿಲ್ಲ, ದಕ್ಷಿಣಾಯನ ಮುಗಿದಿಲ್ಲ, ಆದರೂ ಸ್ವಲ್ಪ ಮುಂಚೆನೇ ಅವರು ಎಚ್ಚರಿಕೆಗೊಳ್ತಾರೆ. 1 ತಿಂಗಳು ಮುಂಚೆ, 20 ದಿನ ಮುಂಚೆ. ಹಾಗೆ ನೋಡಿದ್ರೆ ಕರೆಕ್ಟಾಗಿ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ದಕ್ಷಿಣಾಯನ ಮುಗಿದೋಗಿ 6 ತಿಂಗಳು ಅವರು ಮಲ್ಕೊಂಡು ನಿದ್ದೆ ಮಾಡ್ತಾರೆ ದೇವತೆಗಳು. ಆ ಟೈಮಲ್ಲಿ ಸ್ವರ್ಗಕ್ಕೆ ಬೀಗ ಹಾಕಿರ್ತಾರೆ. ಯಾಕೆ ಸ್ವರ್ಗಕ್ಕೆ ಬೀಗ ಹಾಕ್ತಾರೆ ಅಂದರೆ ಅವ್ರು ನಿದ್ದೆ ಮಾಡಬೇಕಲ್ಲ, ಒಳಗಡೆ ಲಾಕ್ ಮಾಡ್ಕೊಬಿಟ್ಟು ಮಲ್ಕೋತಾರೆ. ಈಗ ಮನೆಗಳಲ್ಲಿ ರಾತ್ರಿ ಹೊತ್ತು ಲಾಕ್ ಮಾಡ್ಕೊಂಡು ತಾನೆ ಎಲ್ಲ ಮಲ್ಕೋತಾರೆ. ಹಾಗೆ ದೇವತೆಗಳು ಅಷ್ಟೇ ಸ್ವರ್ಗದ ಬಾಗಿಲು ಬಂದ್ ಮಾಡಿಬಿಡ್ತಾರೆ ಜೂನ್ ತಿಂಗಳಲ್ಲಿ ಪ್ರತಿ ವರ್ಷ. ಆವಾಗ ಅವರು ಮಲ್ಕೊಂಡು ನಿದ್ದೆ ಮಾಡ್ತಾರೆ 6 ತಿಂಗಳು. ಸ್ವಲ್ಪ ಬೇಗನೆ ಹೇಳ್ತಾರೆ, ಅಂದರೆ ಡಿಸೆಂಬರು, ನವಂಬರೋ ಎಂಡಿಂಗಲ್ಲೋ ಹೆಂಗೋ, ಓಕೆನಾ? ಆವಾಗ ಬಾಗಿಲು ತೆಗಿತಾರೆ, ಸ್ವರ್ಗದ ಬಾಗಿಲು. ಆಮೇಲೆ 6 ತಿಂಗಳು ಮಾಮೂಲಿ, ಎಲ್ಲಿವರೆಗೂ? ಜೂನ್ವರೆಗೂ. ಆ್ಯಕ್ಚುಲಿ ಇದು ಪ್ರಾರಂಭ ಆಗೋದು ಮಕರ ಸಂಕ್ರಾಂತಿ ದಿನ, ಅಂದರೆ ಜಾನ್ವರಿ 14-15 ಆಗ ಸ್ಟಾರ್ಟ್ ಆಗೋದು ಉತ್ತರಾಯಣ. ಆದರೆ ಇವರು ಯಾಕೆ ಡಿಸೆಂಬರ್ನಲ್ಲೇ ಇದು ಮಾಡ್ತಾರೆ ಅಂದರೆ ಒಂದು 20 ದಿನ ಮುಂಚೆನೇ. ಯಾಕಪ್ಪ ಅಂದರೆ ಬೆಳಗ್ಗೆ ಬೇಗನೆ ಹೇಳ್ತೀವಲ್ಲ ನಾವು, ಹಂಗೆ ಅವರು ಎಲ್ಲ ಅವರು ಪ್ರಿಪೇರ್ ಆಗಬೇಕಲ್ಲ ಕೆಲಸ ಕಾರ್ಯಗಳಿಗೆ. ಇಷ್ಟು ದಿನ ನಿದ್ದೆ ಮಾಡಿರ್ತಾರೆ, ಈಗ ಕೆಲಸ ಕಾರ್ಯಗಳು ಶುರು ಮಾಡಬೇಕಲ್ಲ ಸ್ವರ್ಗದ್ದು. ಅದಕ್ಕೆ ಅವರು ಸ್ವಲ್ಪ ಬೇಗನೆ ಒಂದು 20 ದಿನ ಮುಂಚೆ. ನಿಜ ಹೇಳ್ಬೇಕಂದ್ರೆ ಸೂರ್ಯ ಸಂಕ್ರಾಂತಿ ಅಂದರೆ ಸೂರ್ಯ ದಕ್ಷಿಣದಿಂದ 27 ಡಿಗ್ರಿ ಈ ಕಡೆಗೆ ವಾಲ್ತಾನೆ ಉತ್ತರಾಯಣಕ್ಕೆ, ಎಲ್ಲಿವರೆಗೂ? ಜೂನ್ವರೆಗೂ. ಆಮೇಲೆ ಈ ಕಡೆಯಿಂದ ಈ ಕಡೆ ನೀವು ನೋಡಿರ್ಬೋದು, ಸೂರ್ಯ ಭಗವಾನ 6 ತಿಂಗಳು ಈ ಕಡೆಗೆ ಹೋಗ್ತಾ ಇರ್ತಾನೆ ಎಡಗಡೆಗೆ, ಆಮೇಲೆ 6 ತಿಂಗಳು ಬಲಗಡೆಗೆ ಹೋಗ್ತಾ ಇರ್ತಾನೆ. ನೀವು ನೋಡಿರ್ಬೋದಲ್ಲ ನಿಮ್ಮ ಊರುಗಳಲ್ಲಿ, ನೀವು ನೋಡ್ತೀರ. ಇದನ್ನೇ ಉತ್ತರಾಯಣ ದಕ್ಷಿಣಾಯನ ಅನ್ನೋದು. ಈಗ ಉತ್ತರಾಯಣ ಅಂದರೆ ಸಂಕ್ರಾಂತಿಯಿಂದ ಜೂನ್ವರೆಗೂ ಇರುತ್ತೆ. ಆವಾಗ ಸ್ವರ್ಗದ ಬಾಗಿಲು ತೆಗೆದಿರ್ತಾರೆ. ಆವಾಗ ಯಾರೇ ತೀರೋಗಲಿ, ಯಾರೇ ಸತ್ತೋಗಲಿ, ಅವ್ರೇನಾದರೂ ಇಷ್ಟ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಇದರ ಅರ್ಥ. ಒಂದು ವೇಳೆ ಅವ್ರು ಪಾಪ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವರು ಉತ್ತರಾಯಣದಲ್ಲಿ ಸತ್ತು ಹೋದ್ರು ನರಕಕ್ಕೆ, ದಕ್ಷಿಣಾಯನದಲ್ಲಿ ಸತ್ತು ಹೋದ್ರು ನರಕಕ್ಕೆ. ಒಂದು ವೇಳೆ ಪುಣ್ಯ ಮಾಡಿದ್ರು ಅಂತ ಇಟ್ಕೊಳ್ಳಿ, ಈ ದೇವತೆಗಳೆಲ್ಲ ಆಲ್ರೆಡಿ ಜೂನ್ನಲ್ಲಿ ಮಲ್ಕೊಬಿಟ್ಟಿದ್ದಾರೆ ದಕ್ಷಿಣಾಯನದಲ್ಲಿ, ಸ್ವರ್ಗದ ಬಾಗಿಲು ಬಂದ್ ಮಾಡಿಬಿಟ್ಟವ್ರೆ. ಇವರು ಪುಣ್ಯ ಮಾಡಿ ಸತ್ತು ಹೋಗಿದ್ದಾರೆ. ಏನು ಮಾಡಿದ್ದಾರೆ? ಪುಣ್ಯ ಮಾಡಿ ಸತ್ತು ಹೋಗಿದ್ದಾರೆ. ಈಗ ದೇವತೆಗಳು ಜೂನ್ನಲ್ಲಿ ಮಲ್ಕೊಬಿಟ್ಟಿದ್ದಾರೆ, ಸ್ವರ್ಗದ ಬಾಗಿಲು ಹಾಕ್ಬಿಟ್ಟಿದ್ದಾರೆ, ಲಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಯಾರು? ದೇವತೆಗಳು. ಯಾರೋ ಇಲ್ಲಿ ತೀರೋಗ್ತಾರೆ. ತೀರೋದ್ಮೇಲೆ ಅವರು ಪುಣ್ಯ ಮಾಡಿದ್ದಾರೆ. ಪುಣ್ಯ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು? ಸ್ವರ್ಗಕ್ಕೆ ಹೋಗ್ಬೇಕು. ಆದರೆ ಅವ್ರನ್ನ ಸತ್ತು ಹೋದರು ಅಂದರೆ ಯಮಧರ್ಮ ಅವ್ರ ದೂತರು ಬಂದು ಇವ್ರನ್ನ ಎತ್ತಕೊಂಡು ಹೋಗ್ತಾರೆ. ಇವ್ರ ಆತ್ಮನೇ ಎತ್ತಕೊಂಡು ಹೋಗ್ತಾರೆ. ಸೂಕ್ಷ್ಮ ಶರೀರನ, ಪ್ರಾಣ ಶರೀರ, ಸೂಕ್ಷ್ಮ ಶರೀರನ, ಆತ್ಮನೇ ಎತ್ತಕೊಂಡು ಹೋಗ್ತಾರೆ. ಯಾರು? ಯಮದೂತರು. ಅವ್ರು ಎತ್ತಾಕೊಂಡು ಹೋಗಿ ಏನು ಮಾಡ್ತಾರೆ? ಇವ್ರಿಗೆ ಇನ್ನೂ ಸ್ವರ್ಗದ ಬಾಗಿಲು ತೆಗೆದಿಲ್ವಲ್ಲ, ಪುಣ್ಯ ಮಾಡಿದ್ದಾರೆ. ಅವ್ರೇನು ಮಾಡ್ತಾರೆ? ಎತ್ತಾಕೊಂಡೋಗಿ ಸ್ವಲ್ಪ ದಿನ ಅಲ್ಲೇ ಇಟ್ಕೊಳ್ತಾರೆ. ಎಲ್ಲೋ ನರಕದ ಹತ್ರನೋ ಇಲ್ಲ ಸ್ವರ್ಗದ ಹತ್ರ ಎಲ್ಲೋ ಆಚೆ ಕಡೆನೋ. ಅವ್ರಿಗೆ ಸ್ವರ್ಗ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ, ಪುಣ್ಯ ಮಾಡಿದ್ದಾರೆ ಹೋಗೋಕ್ಕಾಗಲ್ಲ. ಯಾಕಂದರೆ ಆಚೆನೇ ಕಾಯಬೇಕು, ಅಲ್ಲಿ ಇಲ್ಲಿ ಸುತ್ತಬೇಕು, ಅಷ್ಟು ದಿನ ವೆಯ್ಟಿಂಗು. ಆಮೇಲೆ ಅವ್ರು ಬಾಗಿಲು ತೆಗಿತಾರೆ ಇವಾಗ ಸ್ವರ್ಗ. ಆವಾಗ ಇವ್ರಿಗೆ ಒಳಗಡೆ ಪ್ರವೇಶ ಇರ್ತದೆ, ಪುಣ್ಯ ಮಾಡಿರ್ತಾರೆ. ಅದೇ ಪಾಪ ಮಾಡಿದರೆ ಅವ್ರಿಗೆ ಯಾವ ಟೆನ್ಷನ್ ಇಲ್ಲ. ಯಾಕೆಂದರೆ ನರಕ ವರ್ಷ ಪೂರ್ತಿ ತೆಗ್ದಿರುತ್ತೆ, ವರ್ಷ ಪೂರ್ತಿ ನರಕ ತೆಗ್ದಿರುತ್ತೆ. 24/7 ಅಂತೀವಲ್ಲ ನಾವು. ವಾರದಲ್ಲಿ 24 ಗಂಟೆ ಬಾಗಿಲು ತೆಗ್ದಿರುತ್ತೆ ಆಂಬುಲೆನ್ಸು. ಯಾಕೆ ಇದೆ? ಹಾಗೆ ನರಕನೂ ಅಷ್ಟೇ, ವಾರದಲ್ಲಿ 24 ಗಂಟೆನೂ ನರಕ ತೆಗ್ದಿರುತ್ತೆ. ಆದರೆ ಸ್ವರ್ಗ ಹಂಗಲ್ಲ. ಅದೇನಿದ್ರೆ 6 ತಿಂಗಳು ತೆಗ್ದಿರುತ್ತೆ, 6 ತಿಂಗಳು ಬಂದ್ ಮಾಡಿರುತ್ತೆ. ದಕ್ಷಿಣಾಯನದಲ್ಲಿ ಜೂನ್ನಿಂದ ಡಿಸೆಂಬರ್ವರೆಗೂ ಬಂದ್ ಮಾಡಿರುತ್ತೆ ಸ್ವರ್ಗ. ಆಮೇಲೆ
ಮಕರ ಸಂಕ್ರಾಂತಿಯಿಂದ ಜೂನ್ವರೆಗೂ ತೆಗ್ದಿರುತ್ತೆ ಸ್ವರ್ಗ. ಆದರೆ ನರಕ ಹಂಗಲ್ಲ, ವರ್ಷ ಪೂರ್ತಿ ತೆಗ್ದಿರುತ್ತೆ. ಗೊತ್ತಾಯ್ತಲ್ಲ? ಈ ಕಾರಣಕ್ಕಾಗಿ ದಕ್ಷಿಣಾಯನದಲ್ಲಿ ಸಾಯಬಾರ್ದು. ಸತ್ತರೆ ಒಂದು ವೇಳೆ ಪುಣ್ಯ ಮಾಡಿದರೆ ಅಲ್ಲಿ ವೇಟಿಂಗ್ ಲಿಸ್ಟು ಕಾಯಬೇಕಾಗುತ್ತೆ, ಸ್ವರ್ಗ ತೆಗ್ದಿರಲ್ಲ. ಇದು ಅರ್ಥ. ಪುಣ್ಯ ಮಾಡಿರೋರಿಗೆ ಮಾತ್ರ ಇದು ಅನ್ವಯಿಸುತ್ತೆ, ಪಾಪ ಮಾಡಿರೋರಿಗೆ ಅನ್ವಯಿಸಲ್ಲ. ಯಾಕಂದರೆ ಅವ್ರು ಯಾವಾಗ ಸತ್ತರೂ ನರಕ ತೆಗೆದೇ ಇರುತ್ತೆ. ನರಕಕ್ಕೆ 108 ಬಾಗಿಲುಗಳಿರುತ್ತೆ. ಎಷ್ಟಿರುತ್ತೆ? ನರಕಕ್ಕೆ 108 ಬಾಗಿಲುಗಳಿರುತ್ತೆ. ಸ್ವರ್ಗಕ್ಕೆ ಒಂದೇ ಬಾಗಿಲಿರುತ್ತೆ. ನೀವು ಕೇಳಿರ್ಬೋದು ಅಲ್ವಾ? ಇದು ಗೊತ್ತಾಯ್ತಲ್ಲ? ಡೌಟ್ ಕ್ಲಿಯರ್ ಆಯ್ತಲ್ಲ? ಜಯಮಾರ, ನಿಮ್ಮ ಪ್ರಶ್ನೆಗಿದು ಉತ್ತರ. ನಿಮ್ಮ ಪ್ರಶ್ನೆಗೆ ಉತ್ತರ. ಪಾಪ ಮಾಡಿರೋರು ಯಾವಾಗ ಬೇಕಾದರೂ ಸಾಯಲಿ, ನರಕ ಓಪನ್ ಆಗಿರ್ತದೆ. ಪುಣ್ಯ ಮಾಡಿರೋರು ಯಾಕೆ ಸುಮ್ಮನೆ ಬೇಗನೆ ಸತ್ಬಿಟ್ಟು ಅಲ್ಲೇ ಕಾಯ್ಕೋಬೇಕು? ಅವರು ಬಂದ್ ಮಾಡಿರ್ತಾರೆ ಸ್ವರ್ಗ ಅಲ್ವಾ? ಇದು ಸಮಸ್ಯೆ. ಓಕೆನಾ? ಈ ಪ್ರಶ್ನೆ ಇದಕ್ಕೆ ಉತ್ತರ ಅಂದರೆ ಇದೆ ಜಯಮಾರ. ಆಮೇಲೆ ಇದು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊತೀನಿ. ನಿಮಗೆ ಒಂದು ವಿಚಾರ ಹೇಳೋದು ಮರೆದುಬಿಟ್ಟೆ ಇದರಲ್ಲಿ. ಏನಪ್ಪ ಅಂದರೆ, ನಿಮಗೆ ಭೀಷ್ಮ ಗೊತ್ತಿದೆ, ಭೀಷ್ಮನ ಕತೆ ಮಹಾಭಾರತದಲ್ಲಿ. ಅರ್ಜುನ ಮೊದಲೇ ಬಾಣಗಳನ್ನು ಆತನ ಮೇಲೆ ಬಾಣಗಳನ್ನು ಬಿಟ್ಟು ಘಾಸಿಗೊಳಿಸಿರ್ತಾನೆ ಭೀಷ್ಮನಿಗೆ. ಭೀಷ್ಮನ ಸಾಯ ಸ್ಥಿತಿಯಲ್ಲಿರ್ತಾನೆ. ಯಾವಾಗ? ದಕ್ಷಿಣಾಯನದಲ್ಲಿ. ಅಂದರೆ ನವಂಬರೋ ಸೆಪ್ಟೆಂಬರೋ ಇಟ್ಕೊಬಿಡಿ, ಇನ್ನೂ ಉತ್ತರಾಯಣ ಪ್ರಾರಂಭ ಆಗಿಲ್ಲ. ಆದರೆ ಭೀಷ್ಮನಿಗೆ ಸ್ವಾಯಿಚ್ಛಾಮರಣಿ ಅಂದರೆ ಯಾವಾಗ ಬೇಕಾದ್ರೂ ಸಾಯ್ಬೋದಾತ ಅಂಥ ವರ ಪಡೆದಿರ್ತಾನೆ ಆತ. ಅದಕ್ಕೆ ಭೀಷ್ಮ ಹೇಳ್ತಾನೆ, ನಾನೀಗ ಸಾಯೋದು ಇಷ್ಟ ಇಲ್ಲ. ಸ್ವರ್ಗದ ಬಾಗಿಲು 14, 15 ಮಕರ ಸಂಕ್ರಾಂತಿಗೆ ಓಪನ್ ಮಾಡ್ತಾರೆ ಜನವರಿಯಲ್ಲಿ. ಆ ಟೈಮಲ್ಲಿ ನನಗೆ ಅಲ್ಲಿವರೆಗೂ ನಾನು ಪ್ರಾಣ ಉಳಿಸು ಅಂತ ಕೇಳ್ತಾರೆ. ಆವಾಗ ಗಿನವರಿ ಎಲ್ಲ ಕ್ಯಾಲೆಂಡರ್ ಇರಲಿಲ್ಲ. ಮಕರ ಸಂಕ್ರಾಂತಿ ಅಂತ ಇದ್ದಿದ್ದು ಹಿಂದೂ ಧರ್ಮದ ಕ್ಯಾಲೆಂಡರ್ಗಳ ಪ್ರಕಾರ. ಅದಕ್ಕೆ ಅಲ್ಲಿವರೆಗೂ ನನ್ನ ಪ್ರಾಣ ಭೂಮಿ ಮೇಲೆ ನನ್ನ ಶರೀರ ಬೀಳಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಕೆಳಗಡೆ ಫುಲ್ ಬಾಣಗಳನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಭೀಷ್ಮನನ್ನು ಮಲಗಿಸ್ತಾರೆ. ಆಮೇಲೆ ಮಕರ ಸಂಕ್ರಾಂತಿ ಬರುತ್ತೆ, ಆವಾಗ ಪ್ರಾಣ ಬಿಡ್ತಾನೆ. ಯಾರು? ಭೀಷ್ಮ. ಇದು ಒಂದು ಎಕ್ಸಾಂಪಲ್. ಹಾಗೆ ಆಮೇಲೆ ಇನ್ನೊಂದು ಘಟನೆ ನಡೀತು ರೀಸೆಂಟಾಗಿ, ಸುಮಾರು ಒಂದೂವರೆ ವರ್ಷದ ಹಿಂದೆ. ಏನಪ್ಪ ಅಂದರೆ, ಒಬ್ಬ ತುಂಬ ಉಪನ್ಯಾಸ ಕೊಡ್ತಿದ್ದ ನಮ್ಮ ಕರ್ನಾಟಕದಲ್ಲಿ ವ್ಯಕ್ತಿ. ಆತ ತೀರೋಗ್ಬಿಟ್ಟ. ಯಾವಾಗಂದರೆ ಒಂದು ಡಿಸೆಂಬರ್ನಲ್ಲೇ ತೀರೋಗ್ಬಿಟ್ಟ. ನವಂಬರಲ್ಲೇ ತೀರೋಗ್ಬಿಟ್ಟ. ಹಾಸ್ಪಿಟಲಿದ್ದಾನೆ. ಇಲ್ಲಿ ಕರ್ನಾಟಕದಲ್ಲಿ ನಡೆದಿರೋ ಕಥೆ ಇದು. ತುಂಬ ಉಪನ್ಯಾಸ ಕೊಡ್ತಾನೆ, ತುಂಬ ಜನ ಅಭಿಮಾನಿಗಳಿದ್ದಾರೆ ಆತಗೆ ಯೂಟ್ಯೂಬಲ್ಲೆಲ್ಲ, ಆಶ್ರಮಗಳು ಇದೆ. ತೀರೋಗ್ಬಿಟ್ಟ. ಅವರ ಅಭಿಮಾನಿಗಳು ಏನು ಮಾಡಿಬಿಟ್ರು, ಇವಾಗ ದಕ್ಷಿಣಾಯನ ನಮ್ಮ ಗುರುಗಳು ತೀರೋಗ್ಬಿಟ್ರು ಅಂತ ಹೇಳಿಬಿಟ್ರೆ ಜನಕ್ಕೆ ಇವ್ರ ಮೇಲೆ ಬೇರೆ ಥರ ಮೆಸೇಜ್ ಆಗುತ್ತೆ. ನೋಡಪ್ಪ, ದಕ್ಷಿಣಾಯನದಲ್ಲಿ ಸತ್ತೋಗ್ಬಿಟ್ಟ ಅಂದರೆ ನರ್ಕಕ್ಕೆ ಹೋಗ್ತಾನೆ, ದಕ್ಷಿಣಾಯನದಲ್ಲಿ ಸತ್ತೋಗ್ಬಿಟ್ರೆ ನರ್ಕಕ್ಕೆ ಹೋಗ್ತಾರೆ ಅಂತ ಜನ ಅನ್ಕೊತಾರೆ. ಅದಕ್ಕೆ ಜನಕ್ಕೆ ಹೇಳೋದು ಬೇಡ ತೀರೋಗ್ಬಿಟ್ಟ ಅಂತೇಳಿ ಆತನ ತೀರೋಗಿದ್ರು ಕೂಡ ಹಾಸ್ಪಿಟ್ಲಲ್ಲೇ ಇಟ್ಕೊಬಿಟ್ರು. ಯಾರಿಗೂ ಹಾಸ್ಪಿಟ್ಲ್ ಒಳಗೆ ಹೋಗೋಕ್ಕೂ ಬಿಡೋಲ್ಲ. ಆತಂದು ಯಾವುದೋ ವೀಡಿಯೋನೂ ತೋರಿಸ್ತಾ ಇಲ್ಲ, ಆತನ ಬಗ್ಗೆ ಮೆಸೇಜ್ ಇಲ್ಲ, ಬರೀ ಟ್ರೀಟ್ಮೆಂಟ್ ತೊಗೊತಾರೆ, ಟ್ರೀಟ್ಮೆಂಟ್ ಅಷ್ಟೇ ಹೇಳ್ತಾರೆ. ವೀಡಿಯೋ ಏನೂ ತೋರಿಸ್ತಾ ಇಲ್ಲ, ಯಾರನ್ನೂ ನೋಡೋಕೆ ಬಿಡ್ತಾಯಿಲ್ಲ. ಆಮೇಲೆ ಹಂಗೆ ಸತಾಯಿಸಿದ್ರು 1 ತಿಂಗಳು ರೀ, ಹತ್ರ 20 ದಿನ 1 ತಿಂಗಳು ಸತಾಯಿಸಿ ಆಮೇಲೆ ಮಕರ ಸಂಕ್ರಾಂತಿ ಬಂತು. ಅದು ಮುಗಿದ ಮೇಲೆ ತೀರಾಗ್ಬಿಟ್ಟ ಅಂತ ಹೇಳಿದ್ರು. ಅದು ನನ್ನ ದಿವ್ಯ ದೃಷ್ಟಿ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಂಗೆ ಕೆಲವರು ಟ್ರಿಕ್ಸ್ ಮಾಡ್ತಾರೆ. ತೀರೋಗ್ಬಿಟ್ಟ ದಕ್ಷಿಣಾಯನದಲ್ಲಿ ಅಂದರೆ ಜನ ಅನ್ಕೊಬಿಡ್ತಾರಲ್ಲ, ಅಮಾವಾಸ್ಯೆ ದಿನ ತೀರೋಗ್ಬಿಟ್ಟ, ದಕ್ಷಿಣಾಯನದಲ್ಲಿ ತೀರೋಗ್ಬಿಟ್ಟ ಅಂತ ಜನ ಅನ್ಕೊಬಿಡ್ತಾರೆ. ಅವರು ಬೇಜಾರು ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ಆ ರೀತಿ ಮಾಡಿದ್ರು. ಆ ವಿಷಯನೇ ಬಚ್ಚಿಟ್ಬಿಟ್ರು ಅವರು, ಯಾರೂ ಹೇಳಲಿಲ್ಲ. ಆ ಶವನ ಹಂಗೆ ಕಾಪಾಡಿಕೊಂಡ್ರು ಡಾಕ್ಟ್ರುಗಳಿಗೆ ದುಡ್ಡು ಕೊಟ್ಟು. ಆ ಥರ ಮಾಡಿದ್ರು. ICUನಲ್ಲಿ ಅದೇನೋ ಫ್ರೀಜರಲ್ಲಿ ಇಡ್ತಾರಲ್ಲ ಶವನ, ಫ್ರೀಜರಲ್ಲಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಹಂಗಿಟ್ಟು ಆಮೇಲೆ ಏನೋ ಮಾಡಿದ್ದಾರೆ ಅವರು. ಗೊತ್ತಾಯ್ತಲ್ಲ? ಇದು ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಅಲ್ಲಿ ಏನು ನಡೀತಿದೆ ಬಿಡಿ, ಆಮೇಲೆ ಬೇರೆ ವಿಚಾರ. ಓಕೆ ಜಯಮಾರ, ಎಷ್ಟು ವಿಚಾರ ಆಯಿತು. ಸಾಯೋರಿಗೆ ಹುಟ್ಟೋರಿಗೆ ಯಾರು ಹಿಡ್ಕೊಳಕ್ಕಾಗಲ್ಲ ಅಲ್ಲೇನ್ರಿ? ಯಾರು ಹುಟ್ತಾರೆ ಅವ್ರನ್ನ ಹಿಡ್ಕೊಳಕ್ಕಾಗಲ್ಲ, ಯಾರು ಸಾಯ್ತಾರೆ ಅವ್ರನ್ನ ಹಿಡ್ಕೊಳಕ್ಕಾಗಲ್ಲ ಬಿಡಿ, ಅದು ಬೇರೆ ವಿಚಾರ ಇರಲಿ. ನೆಕ್ಸ್ಟು ಏನೋ ಪ್ರಶ್ನೆ ಕೇಳಬೇಕಂದ್ರೆ ಕೇಳಿ. ಗುರುಗಳೇ, ಸರಿ, ನೀವು ಹೇಳಿದ್ದು ನನಗೆ ಉತ್ತರ ಸಿಕ್ಕಿದೆ. ಆದರೆ ನನಗೆ ಮತ್ತೊಂದು ಕ್ವಶನ್ ಇದೆ, ನಾನು ಅದನ್ನ ಕೇಳ್ತೀನಿ ಗುರುಗಳೇ. ತುಂಬ ಜನ ಅಂದರೆ ಕೆಲವರು, ತುಂಬ ಏನಲ್ಲ, ಕೆಲವರು ಸತ್ತೋಗಿರ್ತಾರೆ. ಒಬ್ಬೊಬ್ಬರನ್ನ ಸ್ಮಶಾನದ ಹತ್ರನೂ ತಗೋಗಿರ್ತಾರೆ.
ಆದರೆ ತಗೊಂಡು ಹೋದ್ಮೇಲೆ ಇನ್ನೇನು ಅಂತ್ಯ ಸಂಸ್ಕಾರ ಎಲ್ಲ ಮಾಡಬೇಕು, ಎಲ್ಲ ರೆಡಿಯಾಗಿರುತ್ತೆ. ಸಡನ್ನಾಗಿ ಎದ್ದು ಕೂತ್ಕೊಬಿಡ್ತಾರೆ ಅಥವಾ ಉಸಿರಾಡ್ತಾರೆ, ಕೈಯೋ ಕಾಲು ಏನೋ ಒಂದು ಅಲ್ಲಾಡಿಸ್ತಾರೆ, ಏನೋ ಬಾಡಿಲಿ ಏನಾದ್ರು ಒಂದು ಮೂಮೆಂಟ್ ಮಾಡ್ತಾರೆ. ಇದು ನಾನು ನೋಡಿದ್ದೀನಿ. ಅಂದರೆ ನಾನು 7th ಅಥವಾ 8th ಇದ್ದೆ ಅನ್ಕೋತೀನಿ. ಆ ಟೈಮಲ್ಲಿ ನಮ್ಮ ಫ್ರೆಂಡವರು ಅಜ್ಜಿಯೊಬ್ಬರು ತೀರೋಗಿ ಅವರು ಎಲ್ಲರಿಗೂ ಹೇಳಿದ್ರು ಹಿಂಗೆ ತೀರೋಗ್ಬಿಟ್ಟಿದ್ದಾರೆ ಅಂತ. ಎಲ್ಲರೂ ಒಬ್ಬೊಬ್ಬರು ಬರೋ ಟೈಮಲ್ಲಿ ಅವ್ರು ಮತ್ತೆ ಬದುಕಿದ್ರಂತೆ. ಮತ್ತು ಅವರು ಒಂದು 2-3 ವರ್ಷ ಕೂಡ ಇದ್ದರು. ಆದರೆ ಅವರಲ್ಲಿ ಏನು ಬದಲಾವಣೆ ಆಗಿತ್ತು ಅಂತ ಹೇಳಿದ್ರೆ, ಅವ್ರದ್ದು ಬಾಯಿ ಸ್ವಲ್ಪ ಒಂದು ಕಡೆ ತಿರ್ಕೊಬಿಟ್ಟಿತ್ತು. ಆಮೇಲೆ ಬೆನ್ನಲ್ಲಿ ಏನೋ ಒಂಥರ ರೆಡ್ ಕಲರ್ದಾಗಿ ಒಂದು ಚಿಕ್ಕದಾಗಿ ಮಾರ್ಕ್ ಇತ್ತು. ಅಂದರೆ ಆಮೇಲೆ ಅವರು ನಾರ್ಮಲಾಗಿರೋತ್ತಿಗೆ ಓಡಾಡಿಕೊಂಡು ಮಾತಾಡಿಕೊಂಡು ಎಲ್ಲರ ಹತ್ರ ಚೆನ್ನಾಗಿದ್ರು. ನಾವು ಅವ್ರನ್ನ ತಮಾಷೆ ಎಲ್ಲ ಮಾಡ್ತಾಯಿದ್ವಿ. ಅವ್ರ ಹತ್ರ ಅದು ಇದೆಲ್ಲ ಕೇಳ್ಕೊಂಡು ತಮಾಷೆಗೆ ಮಾತಾಡ್ಕೊಂಡಿದ್ವಿ. ನಾನು ನೋಡಿದ್ದೀನಿ ಅವ್ರನ್ನ. ಆದರೆ ಅವ್ರಿಗೆ ಈ ಥರ ಯಾವಾಗ ಆಯಿತು, ಪುನರ್ಜನ್ಮ ಅಂತಲೇ ಹೇಳ್ಬೋದು ಅದನ್ನ. ಆವಾಗದಿಂದ ಅವರು ಮಾತಾಡ್ತಿರ್ಲಿಲ್ಲ, ಬಾಯೆಲ್ಲ ತಿರ್ಕೊಟ್ಟು ಮಾತಾಡ್ತಿರ್ಲಿಲ್ಲ. ಒಂದು 2-3 ವರ್ಷ ಆದಮೇಲೆ ಮತ್ತೆ ತೀರ್ಕೊಂಡ್ರು ಅವರು. ಇದ್ರೂ ಹೇಗೆ ಗುರುಗಳೇ, ಇದೊಂದು ನಾನು ನೋಡಿದ್ದೀನಿ, ಇದೊಂದು ಆಶ್ಚರ್ಯನೇ ಅಂತ ಹೇಳ್ಬೋದು. ಬಟ್ ತುಂಬ ಈ ಥರ ಎಲ್ಲ ನಡೀತಾ ಇರ್ತದೆ, ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ನಾವು. ಇದು ಹೇಗೆ ಗುರುಗಳೇ? ನೋಡಿ, ಇದು ಸೈಕಾಲಜಿಕಲ್ ಆಗಿ ಅಥವಾ ಮಾನವ ಶರೀರದ ಆಧಾರದ ಮೇಲೆ ನಾನು ಹೇಳ್ತೀನಿ, ಸ್ವಲ್ಪ ಮಟ್ಟಿಗೆ ವೈದ್ಯಕೀಯವಾಗಿ ಹೇಳ್ತೀನಿ, ಹಾಗೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಹೇಳ್ತೀನಿ. ಈಗ ಎಷ್ಟೋ ಜನ, ನಾನು ಕೂಡ ಚಿಕ್ಕ ಹುಡುಗರಿಂದ ಕೇಳಿದ್ದೀನಿ, ಏನಂತಂದರೆ ಪೇಪರ್ಗಳಿಗೆಲ್ಲ ನೋಡಿದ್ದೀನಿ, ಓ ಮೃತ್ಯುಂಜಯ, ಓ ಸತ್ತೋದನ್ನು ಬಂದ್ಬಿಟ್ಟ, ಓ ಸಾವನ್ನೇ ಗೆದ್ದು ಬಂದ ಅಂತ ಇರ್ತಾರೆ ಕೆಲವು. ನೀವು ನೋಡಿರ್ಬೋದು, ಕೆಲವು ಬೋರ್ವೆಲ್ಗಳೊಳಗೆ ಮಕ್ಕಳು ಬಿದ್ದಾಗ್ಬಿಡ್ತಾರೆ. ಬೋರ್ವೆಲ್ಗಳೊಳಗೆ ಆ ಮಕ್ಕಳನ್ನ ಹರಸಾಹಸ ಮಾಡಿ ಕೆಲವ್ರನ್ನ ಕಾಪಾಡ್ತಾರೆ, ಕೆಲವ್ರನ್ನ ಕಾಪಾಡೋಕ್ಕಾಗಲ್ಲ. ಏನಾದರೂ ಅವ್ರು ಅಪ್ಪಿತಪ್ಪಿ ಅವ್ರನ್ನ ಬೋರ್ವೆಲಲ್ಲಿರೋನ್ನ ಈಚೆ ತಗೊಂಡು ಅಲ್ಲಿ ಇಟ್ಕೊಂಡ್ರೆ ಅಂತ ಇಟ್ಕೊಳ್ಳಿ, ಓ ನೋಡ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿಗಳಲ್ಲಿ ಎಲ್ಲ ಕಡೆ ಅವ್ರದ್ದೇ, ಓ ಸಾವನ್ನೇ ಗೆದ್ದವರು ಸಾವನ್ನೇ ಗೆದ್ದು ಬಂದ್ಬಿಟ್ರು ಅಂತ ಇರ್ತಾರೆ. ಸಾವನ್ನು ಗೆದ್ದು ಬಂದಿದ್ದಾರೇನ್ರಿ ಅವರು? ನೀವು ಹೇಳ್ರಿ. ಅಲ್ಲ, ಹುಟ್ಟು ಸಾವು ಭಗವಂತನ ಕೈಲಿದೆ. ಅವರೇನು ಹೋರಾಟ ಮಾಡಿ ಗೆದ್ದು ಬಂದುಬಿಟ್ರ? ಅಲ್ಲೆಲ್ಲೋ ಬೋರ್ವೆಲಲ್ಲಿ ತಗಲಾಕೊಂಡಿರ್ತಾರೆ, ನರಕ ಯಾತನೆ ಅನುಭವಿಸಿ ಬಂದಿರ್ತಾರೆ. ಅದನ್ನು ಯಾರೂ ಹೇಳಲ್ಲ. ನರಕಾನ ಅನುಭವಿಸಿ ಬಂದ, ನರಕ ನೋಡಿ ಬಂದ ಅಂತ ಯಾರೂ ಅನ್ನಲ್ಲ. ಅದೇ ಸಾವನ್ನೇ ಗೆದ್ದು ಬಂದ್ಬಿಟ್ರು ಅಂತಾರೆ. ಅಲ್ಲ, ಬೋರ್ವೆಲಲ್ಲಿ ಹೋಗಿ ತಲೆ ಕೆಳಗಾಗಿ ಕಾಲ ಮೇಲೆ ಇರ್ತದೆ ಮಕ್ಕಳಿಗೆ, ಅಲ್ಲಿ ಅನುಭವಿಸೋ ನರಕ ಅಷ್ಟಿಷ್ಟಲ್ಲ. ಇದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಇವ್ರಿಗೆ ಏನಿದ್ರು ಬರೀ ಇವ್ರಿಗೆ ಜೋಕ್ಸ್ ಕಾಮಿಡಿ ಅಂದರೆ ಇಷ್ಟ ನೋಡ್ರಿ. ಆ ಮೀಡಿಯಾದವರೆಲ್ಲ ಹಂಗೆ ರೀ, ಸಾವನ್ನೇ ಗೆದ್ದು ಬಂದ್ಬಿಟ್ಟ. ಟೈಟಲ್ಗಳು ಹಂಗಿರ್ತಾವೆ, ಟೈಟಲ್ ಅಲ್ವಾ? ಇನ್ನು ಕೆಲವರು ಹಾಸ್ಪಿಟ್ಲಲ್ಲಿ ICUಗೆ ಹೋಗಿ ಇನ್ನೇನು ಸತ್ತೋಗ್ಬಿಟ್ಟ, ಎತ್ಕೊಂಡೋಗಿ ನಿಮ್ಮವರು ಇನ್ನು ಬದುಕಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಂತೆ. ಇವರು ಎತ್ಕೊಂಡು ಬಂದ್ರಂತೆ ಮನೆ ಹತ್ರ. ಅಲ್ಲಿ ಏನೋ ಒಂದು ಎಲ್ಲ ಅಳ್ಕೊಂಡು ಕೂತಿದ್ರು, ಎಲ್ಲ ಚಟ್ಟ ರೆಡಿ ಮಾಡ್ತಿದ್ರಂತೆ. ಇನ್ನೇನು ಚಟ್ಟ ಮೊಲ ಎತ್ಕೊಂಡು ದಾರಿಯಲ್ಲಿ ಹೋಗ್ತಿದ್ರಂತೆ, ಎಲ್ಲಕ್ಕೆ ಸ್ಮಶಾನಕ್ಕೆ. ಆಗ ಎದ್ದು ಕೂತ್ಕೊಬಿಟ್ರಂತೆ. ಈ ಥರನೂ ಕಥೆಗಳು ಕೇಳಿದ್ದೀನಿ, ಇಲ್ಲ ಅಂತಲ್ಲ. ಇನ್ನು ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲಿ ಆಗ್ಬಿಟ್ಟು ಇನ್ನೇನು ಮಣ್ಣೆಲ್ಲ ಆಗಬೇಕಂತೆ, ಹಳ್ಳ ಆಗ್ಬಿಟ್ಟು ಮಣ್ಣು ಇಡಬೇಕಂತೆ, ಆವಾಗ ಎದ್ದು ಕೂತ್ಕೊಬಿಟ್ರಂತೆ. ಈ ಥರನೂ ಕಥೆಗಳು ಕೇಳಿದ್ದೀನಿ. ಆದರೆ ಈ ಬೆಂಗಳೂರಲ್ಲಿ ಅಲ್ಲಿ ಕೆಲವು ಎಲೆಕ್ಟ್ರಿಕಲ್ಲಿ ಸುಡ್ತಾರೆ, ಎಲೆಕ್ಟ್ರಿಕಲ್ಲಿ ಅದು ಒಳಗಡೆ ತಳ್ಬಿಟ್ಟು ಹೆಣನ ಸ್ವಿಚ್ ಹಾಕ್ಬಿಟ್ರೆ ಪಸ್ ಅಂತ ಜಸ್ಟ್ 5 ನಿಮಿಷದಲ್ಲಿ ಹೊಗೆ ಬಂದುಬಿಡ್ತದೆ, ಬೂದಿ ಆಗೋಗ್ತದೆ. ಅಲ್ಲೇನಾದರೂ ಒಳಗಡೆ ಹಾಕಿ ಇವರು ಡೋರ್ ಲಾಕ್ ಮಾಡಿ ಸ್ವಿಚ್ ಆನ್ ಮಾಡಿದ್ಮೇಲೆ ಬೆಂಕಿ ಹೊತ್ಕೊಳತ್ತಲ್ಲ, ದಗ ಅಂತ ಒಳಗಡೆ ಎಲೆಕ್ಟ್ರಿಕ್ದು. ಆವಾಗೇನಾದರೂ ಬದುಕ್ಬಿಟ್ರೆ ಏನು ಮಾಡೋದು ಜಯಮ್ಮ ಅವರೇ, ನೀವು ಹೇಳಿ? ಇರಲಿ ನೋಡ್ರಿ, ಬದುಕಲ್ಲ ಅಂತ ಅಲ್ಲ, ಬದುಕ್ತಾರೆ. ಅದು ಹೇಗೆ ಅಂತ ನೋಡೋಣ, 2 ರೀತಿಯಲ್ಲಿ ನೋಡೋಣ ಜಯಮ್ಮರೇ. ನಿಮ್ಮ ಪ್ರಶ್ನೆ ನಾನು 2 ರೀತಿಯಲ್ಲಿ ಉತ್ತರ ಕೊಡ್ತೀನಿ. ನೋಡಿಯಪ್ಪ, ನಿಮಗೆ ಗೊತ್ತಿರ್ಬೋದು, ಉಸಿರು ನಿಂತೋದ್ರೂ ಕೂಡ, ಹೃದಯ ನಿಂತೋದ್ರೂ ಕೂಡ ಅಲ್ಲಿಗೆ ಸತ್ತೋಗ್ಬಿಟ್ಟ ಅಂತ ಅರ್ಥ ಅಲ್ಲ. ಸಮಾಧಿಗೆ ಹೋಗೋ ಸ್ಥಿತಿ ಅಂದರೆ, ನನ್ನ ಅನುಭವದಲ್ಲಿ ನಾನು ಕಷ್ಟಪಟ್ಟು ಅಥವಾ ನನಗೆ ಗುರು ದೈವ ಕೊಟ್ಟಿರೋ ಗಿಫ್ಟು ಸಮಾಧಿ ಹೋಗೋಂಥ ಒಂದು ಶಕ್ತಿ ಸಾಮರ್ಥ್ಯ ನನಗೆ. ಉಸಿರು ನಿಲ್ಲುತ್ತೆ, ಹೃದಯ ನಿಲ್ಲುತ್ತೆ. ಆವಾಗ ಡಾಕ್ಟ್ರು ಬಂದು ಚೆಕ್ ಮಾಡಿದ್ರೆ BP ಇಲ್ಲ, ಟೆಂಪ್ರೇಚರ್ ಇಲ್ಲ, ಯಾವುದಿಲ್ಲ, ಆ ಥರ ಆಗೋಗಿರ್ತ ಶರೀರ. ಇದು ಸಮಾಧಿಗೆ ಹೋಗೋಂಥ ಸ್ಥಿತಿ. ಇದನ್ನೇ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ ಅಂತಾರೆ. ಆದರೆ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಯೋಗಿಗಳು. ತದನಂತರ ಶರೀರದಿಂದ ಹೊರಗೆ ಹೋಗ್ತೀವಿ,
ಆಗ ಉಸಿರಾಟ ನಿಂತೋಗುತ್ತೆ, ಹೃದಯ ನಿಂತೋಗುತ್ತೆ, ಹೊರಗೋಗಿರ್ತೀವಿ. ಮತ್ತು ಒಳಗೆ ಬರ್ತೀವಿ, ಉಸಿರಾಟ ಸ್ಟಾರ್ಟ್ ಆಗುತ್ತೆ, ಹೃದಯ ಸ್ಟಾರ್ಟ್ ಆಗುತ್ತೆ. ಇದು ಯೋಗಿಗಳಿಂದ ಮಾತ್ರ ಸಾಧ್ಯ. ನನ್ನ ಅನುಭವದಲ್ಲೂ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ. ಹಂಗಂತ ಯಾರಿಗೂ ಪ್ರದರ್ಶನ ಮಾಡಬೇಕಾದ ಅಗತ್ಯ ಇಲ್ಲ. ಸಮಯ ಬಂದಾಗ ನಮ್ಮಲ್ಲಿರೋ ವಿದ್ಯೆಗಳು ಹೊರಗಡೆ ಬರ್ತವೆ. ಅವು ಯಾರಿಗೂ ನಾವು ತೋರಿಸ್ಕೋಬೇಕಾಗಿಲ್ಲ. ಸಮಯ, ಸಂದರ್ಭ, ಅವಶ್ಯಕತೆ ಇರುವಾಗ, ಪ್ರಕೃತಿಗೆ ಅನಿವಾರ್ಯತೆ ಇರುವಾಗ ನಮ್ಮ ಸಾಧನೆಗಳೇ ಮಾತಾಡ್ತವೆ, ಅವೇ ಹೊರಗಡೆ ಬರ್ತವೆ. ನಾನಿಲ್ಲಿ ವಿಚಾರ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ? ಇನ್ನೂ ಒಂದಿದೆ, ಕೆಲವರು ಮೂರ್ಛೆ ಹೋದರೆ, ಮೂರ್ಛೆ ರೋಗ ಬರುತ್ತೆ ನೋಡಿದ್ರೆ, ಆ ಬಾಯಲ್ಲೆಲ್ಲ ನೊರೆ ಬರುತ್ತೆ, ಅವ್ರಿಗೆ ಹೃದಯ ನಿಂತೋಗುತ್ತೆ, ನೆನ್ಪಿಟ್ಕೊಳ್ಳಿ. ಹಂಗಂತ ಸೊತ್ತೋಗ್ಬಿಟ್ನ ಅಂತ ಅರ್ಥನ. ಅಷ್ಟೇ ಆಗ್ರಿ, ತಾಯಿ ಗರ್ಭದಲ್ಲಿರೋ ಮಗು ಇರುತ್ತೆ ನೋಡ್ರಿ, ಆ ಉಸಿರಾಟ ಗೊತ್ತೇನ್ರಿ ಅದಕ್ಕೆ? ಉಸಿರಾಟ ಇದೆ ಅಲ್ರಿ, ಉಸಿರಾಡುತ್ತೇನ್ರಿ ತಾಯಿ ಗರ್ಭದಲ್ಲಿರೋ ಮಗು? ಆಡೋದಿಲ್ಲ. ಹಂಗಾದ್ರೆ ಹೆಂಗೆ ಬದುಕುತ್ತೆ? ಕೋಳಿ ಮೊಟ್ಟೆ ಮರಿ ಇರುತ್ತೆ, ಅದಕ್ಕೇನು ಗಾಳಿ ಸಿಗುತ್ತೇನ್ರಿ? ಹೆಂಗೆ ಬದುಕುತ್ತೆ ನೋಡ್ರಿ? ಅದರ ಒಕ್ಕಳಿರುತ್ತಲ್ಲ, ಒಕ್ಕಳು, ತಾಯಿ ಶರೀರದಿಂದ ಅದು ಒಕ್ಕಳಿಂದ ಮಗು ಇರೋದು ಅಲ್ವಾ? ಹಾಗೆ ಕೋಳಿ ಮೊಟ್ಟೆನಲ್ಲೂ ತಾಯಿನಲ್ಲಿ ಆಮ್ಲಜನಕ ಇರುತ್ತೆ, ತಾಯಿ ಉಸಿರಾಡ್ತಾರೆ. ರಕ್ತ ಅದು ಫಿಲ್ಟ್ರೇಷನ್ ಆಗುತ್ತೆ, ಅದು ಮಗುಗೆ ಹೋಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್ ಉತ್ತರ ಇದು. ಈಗ ಅರ್ಥ ಆಯ್ತಿಲ್ಲ? ತಾಯಿ ಶರೀರ ಬೇರೆ ಅಲ್ಲ, ಮಗು ಶರೀರ ಬೇರೆ ಅಲ್ಲ. ಯಾಕಂದರೆ ಕರುಳು ಬಳ್ಳಿ ಇರುತ್ತೆ ಒಳಗಡೆ ಗರ್ಭದಲ್ಲಿ. ತಾಯಿ ಉಸಿರಾಡ್ತಾಳೆ, ಊಟ ತಿಂತಾಳೆ, ಗಾಳಿ ಎಲ್ಲ ಇರುತ್ತೆ, ಆಮ್ಲಜನಕ ಇರುತ್ತೆ ಆಕೆ ರಕ್ತದಲ್ಲಿ. ಅದೇ ರಕ್ತನೇ ಮಗುಗಿರುತ್ತೆ, ಇನ್ನೇನಿಲ್ಲ. ವೆರಿ ಸಿಂಪಲ್. ಮಗು ಹುಟ್ಟಿದ ಮೇಲೆ ಉಸಿರಾಡುತ್ತೆ ಅಲ್ವಾ? ಹಾಗೆ ಇಲ್ಲ, ಹೃದಯ ಬಡ್ತಾ ಇಲ್ಲ ಅಂದರು, ಉಸಿರಾಟ ಇಲ್ಲ ಅಂದರೂ ಪರವಾಗಿಲ್ಲ, ಬದುಕ್ಬೋದು. ಆದರೆ ಆ ವಿದ್ಯಾನ ಕಲ್ತಿರಬೇಕು. ಆದರೆ ಕೆಲವರಿಗೆ ಆಕಸ್ಮಿಕವಾಗಿ ಸಾವು ಬರುತ್ತೆ. ಅಂದರೆ ಹೃದಯ ನಿಂತಾಗುತ್ತೆ, ಉಸಿರಾಟ ನಿಂತಾಗುತ್ತೆ. ಡಾಕ್ಟರ್ಗಳು ಹೇಳ್ತಾರೆ ಸತ್ತೋಗ್ಬಿಟ್ಟ ಅಂತ. ಅವರು ಪ್ರಯತ್ನ ಪಡ್ತಾರೆ, ಆದರೆ ಅವರು ಬದುಕೋದಿಲ್ಲ, ಸತ್ತಾಗ್ಬಿಟ್ರು ಅಂತಾರೆ. ಆಮೇಲೆ ಅವರು ಸ್ಮಶಾನಕ್ಕೆಲ್ಲ ತೊಗೊಂಡೋಗ್ತಾರೆ, ಮತ್ತು ಅವ್ರು ಎದ್ದು ಕೂತ್ಕೊಳ್ತಾರೆ. ಅವಾಗೋ ಅಂತ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಅಲ್ವಾ? ಸಾವನ್ನೇ ಗೆದ್ದರು, ಮೃತ್ಯುಂಜಯ ಸಾವನ್ನೇ ಗೆದ್ದರು ಅಂತ. ಇದು ಒಪ್ಕೊಳ್ತೀನಿ. ಆಮೇಲೆ ಅವ್ರನ್ನ ಮನೆ ಕರ್ಕೊಂಡು ಬರ್ತಾರೆ, ಊಟ ಹಾಕ್ತಾರೆ, ಖುಷಿ ಆಗ್ತಾರೆ, ಎಲ್ಲರೂ ಆನಂದ ಬಾಷ್ಪ ಸುರಿಸ್ತಾರೆ ಕೆಲವರು. ಆದರೆ ಶತ್ರುಗಳು ಇರ್ತಾರೆ, ಅಯ್ಯೋ ಇವ್ನು ಸತ್ತೋಗ್ಬೇಕಿತ್ತು, ಇವ್ನು ಬದುಕು ಬರಬಾರ್ದಿತ್ತು, ಇವಳು ಸತ್ತೋಗ್ಬೇಕಿತ್ತು, ಇವಳು ಬದುಕು ಬರಬಾರ್ದಿತ್ತು, ಇವಳಿದ್ರೆ ನಮಗೆ ತುಂಬ ಕಾಟ, ನರಕಯಾತನೆ, ಇವಳು ಭಾರಿ ಹಿಂಸೆ ಕೊಡ್ತಾಳೆ, ಅಯ್ಯೋ ಯಾಕಾದರೂ ಬದುಕಿಸ್ಬಿಟ್ರೆ ಮತ್ತೆ ಇವಳಿಗೆ ಅಂತ ಕೆಲವರು ಬೈಕೊಳ್ಳೋರು ಇರ್ತಾರೆ, ಹಾಗೆ ಮಾತಾಡೋರು ಇರ್ತಾರೆ ಅಲ್ವಾ? ಒಟ್ಟಿನಲ್ಲಿ ಸತ್ತೋದವ್ರು ವಾಪಸ್ ಬರ್ತಾರೆ, ಹೃದಯನೂ ನಿಂತಾಗುತ್ತೆ, ಉಸಿರಾಟ ನಿಂತಾಗುತ್ತೆ, ಇಲ್ಲ ಅಂತಲ್ಲ. ಹಾಗೆ ಬಂದಿದ್ದಾರೆ ಎಷ್ಟೋ ಜನ ಕೂಡ. ಹಾಗೆ ನೀವು ಹೇಳಿದ್ದು ಕೂಡ ಅವ್ರು ಬಂದಿದ್ದಾರೆ, ಇರಲಿ. ಅವರು ಒಳ್ಳೆಯವರಾಗಿದ್ದರೆ ಸಾಕು, ಯಾರಿಗೂ ಹಿಂಸೆ ಕೊಡದೆ ಅಲ್ವಾ? ಇರಲಿ. ಆದರೆ ಏನೋ ಹೇಳಿದ್ರು, ಇವ್ರು ಹಿಂದ್ಗಡೆ ಏನೋ ಗೆರೆ ಬಿದ್ದಿತ್ತು ಅಂತ, ಆಮೇಲೆ ಬಾಯಿ ಮಾತು ಸ್ವಲ್ಪ ನಿಂತೋಗಿತ್ತು, ಬಾಯಿ ಏನೋ ಮೂತಿ ಎಲ್ಲ ಇರಲಿ, ಅದು ಸ್ಟ್ರೋಕ್ ಆಗಿರ್ಬೋದು. ಅಂದರೆ ನೀವು ಹೇಳ್ತಿರಲ್ಲ ಏನು, ಪಾರ್ಶ್ವವಾಯು, ಲಕ್ವ ಪಾರ್ಶ್ವವಾಯು, ಸ್ಟ್ರೋಕ್ ಏನೋ ಅಂತಿರಲ್ಲ, ಅದು ಆಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ಆ ಎಫೆಕ್ಟಿಂದ ಅವರು ಮರಣ ಬಂದಿರ್ಬೋದು, ಉಸಿರಾಟ ಹೃದಯ ನಿಂತೋಗಿ ಮರಣ ಬಂದಿರ್ಬೋದು, ಮತ್ತು ಬದುಕಿರ್ಬೋದು, ಒಪ್ಕೊಳ್ತೀನಿ, ಇಲ್ಲ ಅನ್ನಲ್ಲ. ಆದರೆ ಅವರೆಲ್ಲೋ ಸ್ವರ್ಗಕ್ಕೆ ಹೋಗಿದ್ದೆ, ನರಕಕ್ಕೆ ಹೋಗಿದ್ದೆ ಅಂತ ಕೆಲವ್ರು ಏನೋ ಹೇಳಬೋದು ಕೂಡ. ಹಂಗೆಲ್ಲ ಹೇಳ್ಕೊಂಡು ಇದ್ದಾರೆ, ನಾನು ಸ್ವರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಏನೇನೋ ನೋಡಿದೆ, ಅವ್ರ ಜೊತೆ ಇದ್ದೆ, ಇವ್ರ ಜೊತೆ ಇದ್ದೆ, ದೇವತೆಗಳ ಜೊತೆ ಇದ್ದೆ, ಹಿಂಗೆಲ್ಲ ಹೇಳ್ಕೊತಾರೆ. ಇನ್ನೂ ಕೆಲವರು ನರಕಕ್ಕೆ ಹೋಗಿದೆ, ಅಲ್ಲಿ ಯಾರ್ಯಾರ ಜೊತೆನೇ ಇದ್ದೆ, ಅಲ್ಲಿ ಏನೇನೋ ಹಿಂಸೆ ಕೊಡ್ತಾರೆ, ಹಿಂಗೆ ಕೂಡ ಸ್ಟೋರಿಗಳು ಹೇಳ್ತಾರೆ. ಆದರೆ ನನಗೇನು ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ನನಗೇನಿದ್ರು ಸಮಾಧಿಗೆ ಹೋಗೋದು, ಉಸಿರಾಟ, ಹೃದಯ, ಬ್ರೈನ್ ಡೆಡ್ ಆಗೋದು ಇದೆಲ್ಲ ಗೊತ್ತು. ಅಂದರೆ ಆವಾಗ ನಾವು ಸರ್ವ ವ್ಯಾಪಕತ್ವದಲ್ಲಿ ನಾವು ಇರ್ತೀವಿ. ಇದು ಇದೆ, ಗೊತ್ತಾಯ್ತಲ್ಲ? ಅದು ನಾನು ಏನು ಟೆಂಪ್ರೇಚರೆಲ್ಲ ನೀವು ಬಿ ಪಿ ಎಲ್ಲ ಚೆಕ್ ಮಾಡ್ತೀರಿ, ಅವೆಲ್ಲ ಇಟ್ಕೊಂಡು ಭಾಳ ಕಡಿಮೆಗೆ ಬರೋದು, ಜಾಸ್ತಿ ಹೋಗೋದು, ಕಡಿಮೆಗೆ ಬರೋದು, ಜಾಸ್ತಿ ಹೋಗೋದು, ಇವೆಲ್ಲ ನಾನು ಪ್ರಾಕ್ಟೀಸ್ ಮಾಡಿ ಫೋಟೋಗಳೆಲ್ಲ ತೆಗೆದು ವೀಡಿಯೋ ತೆಗೆದು ಇಟ್ಟಿದ್ದೀನಿ. ಇವಾಗಲೂ ಇದೆ, ಗೊತ್ತಾಯ್ತಲ್ಲ? ಇವಾಗಲೂ ನಾವು ಆ ಸ್ಥಿತಿಗೆ, ಕಡಿಮೆ ಜಾಸ್ತಿಗೆ ಹೋಗೋಂಥ ಸಾಮರ್ಥ್ಯ ಭಗವಂತ ನನಗೆ ಸ್ವಲ್ಪ ಕೊಟ್ಟಿದ್ದಾನೆ, ಗೊತ್ತಾಯ್ತಲ್ಲ? ಇದೆಲ್ಲ ಸಾಧ್ಯನೇ. ಹಳೆಯ ಕಾಲದಲ್ಲಿ ಯೋಗಿಗಳು, ತಪಸ್ಸುಗಳು, ಈಗ ಶಂಕರಾಚಾರ್ಯರು ಶರೀರ ಬಿಟ್ಟು ಇನ್ನೊಂದು ಶರೀರ ಸೇರಿಕೊಳ್ಳೋರು, ಪರಕಾಯ ಪ್ರವೇಶ ಅಂತಾರಲ್ಲ, ಹಾಗೇನೆ ಈಗೇನೆ ಮಾಡೋದು. ಪರಕಾಯ ಪ್ರವೇಶ ಮಾಡ್ಬೋದು ಈ ಸಾಮರ್ಥ್ಯ ಬಂದಾಗ, ಈ ಶಕ್ತಿ ಸಾಮರ್ಥ್ಯ ಬಂದಾಗ. ಇದನ್ನು ಸಮಾಧಿ ಸ್ಥಿತಿ ಅಂತ ಕೂಡ ಕರೀತಾರೆ, ಗೊತ್ತಾಯ್ತಲ್ಲ? ಅಂದರೆ ಶರೀರವನ್ನು ಬಿಡೋದು, ಮತ್ತೆ ಶರೀರದಲ್ಲಿ ಬಂದು ಸೇರಿಕೊಳ್ಳೋದು. ಇದನ್ನು ಸಮಾಧಿ, ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ ಅಂತ ಕೂಡ ಕರೀತಾರೆ. ಈಗ ಅರ್ಥ ಆಯ್ತಲ್ಲ? ಆದರೆ ನಾವು ಅವ್ರ ಜೊತೆ ವಾಸ ಮಾಡ್ಬೋದು. ಆಮೇಲೆ ಸ್ಮಶಾನಕ್ಕೆ ಹೋಗಿ ಬಂದಿದ್ದಾರೆ ಅಂತ ಅವ್ರನ್ನ ಕೆಲವರು ಕೇವಲವಾಗಿ ನೋಡ್ತಾರೆ. ದೆವ್ವ, ಭೂತ, ಪ್ರೇತ, ಇವರು ಪಿಶಾಚಿ ಅನ್ನೋ ಥರ ನೋಡ್ತಾರೆ, ಬಹಳ ಕೇವಲವಾಗಿ ನೋಡ್ತಾರೆ. ಅವ್ರು ಏನಾದರೂ ಪಕ್ಕದಲ್ಲಿ ಊಟಕ್ಕೆ ಕೂತ್ಕೊಂಡ್ರೆ ಅವ್ರನ್ನ ಕೂತ್ಕೊಳ್ಳೋಕ್ಕೆ ಬಿಡೋಲ್ಲ, ಇವ್ರು ಎದ್ದೋಗ್ಬಿಡ್ತಾರೆ.
ಎಲ್ಲಾದರೂ ಅವ್ರ ಜೊತೆ ಪ್ರಯಾಣ ಮಾಡೋಕ್ಕೆ ಹೋದರೆ ಅವ್ರನ್ನ ಸೇರಿಸಲ್ಲ. ಮದುವೆಗಳಲ್ಲಿ, ನಾಮಕರಣಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅವ್ರು ಸೇರಿಸಲ್ಲ. ಯಾಕಂದ್ರೆ ಇವರು ಸ್ಮಶಾನಕ್ಕೆ ಹೋಗಿ ಬಂದಿದ್ದಾರೆ. ಇವರು ಮೊದಲು ಸತ್ತೋಗ್ಬಿಟ್ಟಿದ್ರು, ಆಮೇಲೆ ಸ್ಮಶಾನಕ್ಕೆ ಹೋಗಿದ್ದರು, ಮತ್ತೆ ಎದ್ದು ಬಂದಿದ್ದಾರೆ. ಇವರು ದೆವ್ವ, ಭೂತ, ಪಿಶಾಚ ಅನ್ನೋ ಥರನೂ ಕೆಲವರು ಬಿಂಬಿಸ್ತಾರೆ ಕಪೋಲ ಕಲ್ಪಿತವಾಗಿ. ಹಾಗೆಲ್ಲ ಮಾಡಬಾರ್ದು, ಅದು ಅಪರಾಧ. ಇನ್ನು ಕೆಲವರು ದೇವರು, ಇವ್ರು ದೇವ್ರು ಆಗ್ಬಿಟ್ರು. ಕೆಲವರು ದೇವರು ಮಾಡೋಕ್ಕಿದ್ದಾರೆ, ಅವ್ರನ್ನ ಸ್ವಾಮೀಜಿನೂ ಮಾಡೋಕ್ಕಿದ್ದಾರೆ, ಗುರುಜಿನೂ ಮಾಡೋಕ್ಕಿದ್ದಾರೆ, ಮಾತಾಜಿನೂ ಮಾಡೋಕ್ಕಿದ್ದಾರೆ. ಹಂಗೆ ಮಾಡಿರೋರುಂಟು. ಇದು ಕೆಲವ್ರಿಗೆ ಹೃದಯ ನಿಂತೋಗಿ, ಉಸಿರಾಟ ನಿಂತೋಗಿ ಹೋಗಿ ಬಂದಿದ್ದು ಸತ್ಯ ಆಗಿದ್ದರೆ, ಇನ್ನು ಕೆಲವರು ಬರೀ ಡ್ರಾಮಾ ನೋಡ್ರಿ. ಡ್ರಾಮಾ ಮಾಡೋರು ತುಂಬ ಜನ ಇದ್ದಾರೆ ಇದರಲ್ಲಿ. ಅವ್ರಿಗೆ ಒಂದಷ್ಟು ಜನ ಶಿಷ್ಯರ್ನಿಕೋಗ್ಬಿಡ್ತಾರೆ. ಸತ್ತಾಗ್ಬಿಟ್ಟ ಮತ್ತೆ ಬದುಕು ಬಂದ್ಬಿಟ್ಟ, ಪವಾಡ ಪುರುಷ, ಮಹಾನ್ ಭಾವ, ದೊಡ್ಡ ಸ್ವಾಮೀಜಿ, ದೊಡ್ಡ ಮಾತಾಜಿ, ಮಾಡಾಕ್ಬಿಡ್ತಾರೆ. ಇವ್ರು ಮೊದಲೇ ಮಾಡ್ಕೊಬಿಟ್ಟಿರ್ತಾರೆ ಎಲ್ಲ ಟೈಮಿಂಗು, ಎಲ್ಲ ಸ್ಕ್ರಿಪ್ಟು, ಕತೆ ಸ್ಕ್ರಿಪ್ಟ್ ಎಲ್ಲ ಬರೆದ್ಬಿಟ್ಟು ಸಿನಿಮಾ ಮಾಡಿಬಿಡ್ತಾರೆ. ಅವರೇ ಎಲ್ಲ ಆ್ಯಕ್ಟಿಂಗ್ ಅಲ್ಲೇ ಇರ್ತಾರೆ, ಎಲ್ಲ ಸುತ್ತಲೂ ಒಂದು ಟೀಮು. ಏನಕ್ಕೆ? ದುಡ್ಡು ಪೀಕಾಕೆ ಮಾಡ್ತಾರೆ. ಒಬ್ಬ ಗುರು ಜಾಗಕ್ಕೆ ಪೀಕ್ತಾರೆ. ಇಲ್ಲ ಯಾವುದನ್ನ ಮಠದ್ದೋ, ಯಾವುದನ್ನ ಹಳೆಯ ಮಠನೋ, ಹಳೆಯ ದೇವಸ್ಥಾನದ ಆಸ್ತಿ ಇದ್ರೆ ಅದನ್ನು ಕಬಳಿಸೋಕೆ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ ನೋಡಿ. ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ಯಾರೇ ಸಾವನ್ನು ಗೆದ್ದು ಬರಲಿ ಅವರಿಗೆ ದ್ವೇಷ ಮಾಡಬೇಡಿ, ಪ್ರೀತಿಯಿಂದ ನೋಡಿ, ಓಕೆನಾ? ಇದರಲ್ಲಿ ಯಾವುದೇ ಡೌಟ್ ಬೇಡ. ಇದು ನನ್ನ ಅಭಿಪ್ರಾಯ, ಗೊತ್ತಾಯ್ತಲ್ಲ? ಮತ್ತು ಅವರು ಹೃದಯ ಶ್ವಾಸಕೋಶ ಜನ್ರೇಟ್ ಆಗಿರುತ್ತೆ, ಗುರು ದೈವ ಕೃಪೆ. ಅಥವಾ ಇನ್ನೂ ಇಲ್ಲಿ ಊಟ ಮಾಡೋ, ನೀರು ಕುಡಿಯೋ ಋಣ ಇದೆ, ಗುರು ದೈವ ಕೃಪೆ. ಅವರು ಬದುಕಿ ಬಂದಿದ್ದಾರಲ್ಲ, ಅಷ್ಟೇ ಸಾಕಲ್ವ ಅವ್ರು ಒಳ್ಳೆಯವರಾಗಿದ್ದರೆ. ಇದು ನನ್ನ ಅಭಿಪ್ರಾಯ ಜಯಮ್ಮವರೇ. ಹಾಗೆ ಗುರುಮಕ್ಕಳೇ, ಮಿತ್ರರೇ, ವೀಕ್ಷಕರೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ಅದೇ ನಮಗೆ ಪ್ರೋತ್ಸಾಹ, ಮುಂದಿನ ವಿಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರೂ ನಿಮ್ಗೆ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಶಾಂತಿ. ನಮಸ್ಕಾರ ಗುರುಗಳೇ.